ಕೆಎಸ್ಆರ್ಟಿಸಿ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಹಾಗೂ ಇತರ ಬೇಡಿಕೆ ಸಂಬಂಧ ಏಪ್ರಿಲ್ 15ರಂದು ಸಿಎಂ ಸಿದ್ದರಾಮಯ್ಯ ಜೊತೆ ನಡೆಯಬೇಕಿರುವ ಸಭೆಗೆ ಮತ್ತೆ ಹಿನ್ನಡೆಯಾಗುವ ಲಕ್ಷಣ ಎದ್ದು ಕಾಣುತ್ತಿದೆ. ಒಂದು ವೇಳೆ ಸಭೆ ನಡೆದರೂ ಈ ಕಾರಣದಿಂದ ಸಿದ್ದರಾಮಯ್ಯ ಸರ್ಕಾರ ಕಾಲಾವಕಾಶದ ನೆಪ ಕೇಳಿ ಸಾರಿಗೆ ನೌಕರರ ಬೇಡಿಕೆ ಮತ್ತೆ ಮುಂದೂಡಬಹುದು. ಇದಕ್ಕೆ ಕಾರಣ ಸಂಘಟನೆಯಲ್ಲಿ ಮತ್ತೆ ಒಳಜಗಳ. ಕೆಲವು ಸಂಘಟನೆ ತಮ್ಮ ಪ್ರತಿಷ್ಠೆಗಾಗಿ ಈ ಸಭೆಯ ವಿರುದ್ಧ ಅಸಮಾಧಾನ ಹೊರಹಾಕಿದೆ. ಹೌದು, ಸಾರಿಗೆ ನೌಕರರ ವೇತನ ಹೆಚ್ಚಳ ಕುರಿತು ಚರ್ಚಿಸಲು ಇದೇ ಏಪ್ರಿಲ್ 15ರಂದು ಆಯೋಜಿಸಿರುವ ಸರ್ವ ಸಂಘಗಳ ಜೊತೆ ಸಿಎಂ ಸಭೆಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ನೌಕರರ ಮೂಲಭೂತ ಹಕ್ಕುಗಳ ವಿಚಾರ ವೇದಿಕೆ ಪದಾಧಿಕಾರಿಗಳನ್ನು ಆಹ್ವಾನ ನೀಡಿಲ್ಲ ಎಂದು ವೇದಿಕೆ ಅಧ್ಯಕ್ಷ ವೈ.ಎಂ. ಶಿವರೆಡ್ಡಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಈ ಸಂಬಂಧ ಸಾರಿಗೆ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಿಗೆ ಲಿಖಿತ ಮನವಿ ಮಾಡಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನು ಸಾರಿಗೆ ನೌಕರರ ಬೇಡಿಕೆಗಳ ಕುರಿತು ಚರ್ಚಿಸಲು ದಿನಾಂಕ 15/4/2025ರಂದು ಸಭೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿದ್ದು, ಆ ಸಭೆಗೆ ಕೇವಲ ಕಾರ್ಮಿಕ ಸಂಘಟನೆಗಳನ್ನು ಮಾತ್ರ ಕರೆಯಲಾಗಿದೆ. ಈ ಕೆಲವು ಸಂಘಟನೆಗಳನ್ನು ಮಾತ್ರ ಆಹ್ವಾನಿಸಲಾಗಿದ್ದು, ಅತಿ ಹೆಚ್ಚು ಸದಸ್ಯರನ್ನು ಹೊಂದಿರುವ ನಮ್ಮ ವಿಚಾರ ವೇದಿಕೆ ಸಂಘವನ್ನು ಆಹ್ವಾನಿಸಿಲ್ಲ. ಈ ಕ್ರಮ ಅಸಂವಿಧಾನಾತ್ಮಕ ಎಂದು ವೇದಿಕೆ ವ್ಯಕ್ತಪಡಿಸುತ್ತದೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಕಾರ್ಮಿಕ ಸಂಘಟನೆಯಲ್ಲಿ ಕೇವಲ ಕಾರ್ಮಿಕ ಎಂದು ಗುರುತಿಸಿಕೊಳ್ಳುವ ವರ್ಗದವರು ಮಾತ್ರ ಸದಸ್ಯರಿದ್ದರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ನೌಕರರ ಮೂಲಭೂತ ಹಕ್ಕುಗಳ ವಿಚಾರ ವೇದಿಕೆಯಲ್ಲಿ ಶುಚಿಗಾರ ಹುದ್ದೆಯಿಂದ ಇಲಾಖಾ ಮುಖ್ಯಸ್ಥರ ಹುದ್ದೆವರೆಗಿನ ಎಲ್ಲ ವರ್ಗದ ನೌಕರರು ಒಳಗೊಂಡಿದ್ದಾರೆ. ಮುಖ್ಯವಾಗಿ ಯಾರೊಬ್ಬ ಹೊರಗಿನ ಖಾಸಗಿ ವ್ಯಕ್ತಿಗಳಿಲ್ಲ. ಹಾಲಿ ನೌಕರರು ಮಾತ್ರ ಈ ಸಂಘಟನೆಯಲ್ಲಿದ್ದಾರೆ ಎನ್ನುವುದು ವಿಶಿಷ್ಟತೆಯಾಗಿದೆ. ಸಹಕಾರಿ ಸಂಘಗಳ ತತ್ವದಡಿ ಸಂಘ ಸ್ಥಾಪಿತಗೊಂಡಿದ್ದು ಅತಿ ಹೆಚ್ಚು ಸಂಖ್ಯಾಬಲದಲ್ಲಿ ನೌಕರ ಸದಸ್ಯರನ್ನು ಹೊಂದಿದೆ. ನೌಕರರ ಹಿತಚಿಂತನೆಗೆ ಸಂಬಂಧಪಟ್ಟಂತೆ ಚರ್ಚೆ ನಡೆಯುವ ಸಂದರ್ಭದಲ್ಲಿ ನಮ್ಮ ಸಂಘಕ್ಕೆ ಅವಕಾಶ ಕಲ್ಪಿಸಿಕೊಡಬೇಕು ಎಂದು ಕೋರಿ ಹಲವು ಬಾರಿ ಮನವಿ ಪತ್ರ ಸಲ್ಲಿಸಲಾಗಿದೆ. ನಾಡಿನ ಜಟಿಲ ಸಮಸ್ಯೆ ಬಗೆಹರಿಸುವ ಸಂದರ್ಭದಲ್ಲಿ ಸರ್ಕಾರ ನಾಡಿನ ಎಲ್ಲ ಸಂಘ ಸಂಸ್ಥೆಗಳು, ಹಿರಿಯ ಸಾಹಿತಿಗಳು, ಬುದ್ಧಿಜೀವಿಗಳು, ವಿಪಕ್ಷ ಸಹಿತ ಎಲ್ಲ ರಾಜಕೀಯ ಪಕ್ಷಗಳ ನಾಯಕರನ್ನು ಕರೆದು ಸಲಹೆ ಪಡೆದು ನಿರ್ಧಾರ ತೆಗೆದುಕೊಳ್ಳುತ್ತದೆ. ಆದರೆ ಸಾರಿಗೆ ಸಂಸ್ಥೆಯಲ್ಲಿ ಅತ್ಯಂತ ಜಟಿಲ ಹಾಗೂ ಜ್ವಲಂತ ಸಮಸ್ಯೆಯಾಗಿರುವ ವೇತನ ಹಾಗೂ ಪಿಂಚಣಿ ವಿಷಯದಲ್ಲಿ ಕೇವಲ 2 ತಂಡಗಳನ್ನು ಕರೆದು ಸಭೆ ನಡೆಸಿ ಕ್ರಮ ಕೈಗೊಳ್ಳಲು ಮುಂದಾಗಿದೆ. ಈ ಕಾಟಾಚಾರದ ಸಭೆಯಿಂದ ಸಾರಿಗೆ ನೌಕರರಿಗೆ ನಿಜವಾಗಿಯೂ ನ್ಯಾಯ ಸಿಗುವುದಿಲ್ಲ. ಈ ಸಭೆಯೂ ಸಹ ಪರಿಪೂರ್ಣತೆ ಪಡೆದುಕೊಳ್ಳುವುದಿಲ್ಲ. ಆದ್ದರಿಂದ ಕಾರ್ಮಿಕ ಸಂಘಗಳ ಜೊತೆಗೆ ಸರ್ಕಾರದ ಸಹಕಾರ ಸಂಘಗಳ ಕಾಯ್ದೆಯಡಿ ನೋಂದಾಯಿತಗೊಂಡಿರುವ ಸಂಘಗಳನ್ನು ಸಹ ಮಾತುಕತೆಗೆ ಕರೆಯಬೇಕೆಂದು ಈ ಸಮಯದಲ್ಲಿ ಪದಾಧಿಕಾರಿಗಳು ಆಕ್ರೋಶವನ್ನು ಹೊರಹಾಕಿದ್ದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಸಾರಿಗೆ ನೌಕರರ ಬೇಡಿಕೆ ಈಡೇರಬೇಕು ಅಥವಾ ಸಂಘಟನೆ ಬೇಡಿಕೆ ಈಡೇರಬೇಕು ತಿಳಿಯದು. ಸಂಘಟನೆ ಒಗ್ಗಟ್ಟಾದರೆ ಮಾತ್ರ ಸಾರಿಗೆ ನೌಕರರ ಸಮಸ್ಯೆಗಳಿಗೆ ಇತಿಶ್ರೀ ಹಾಡಬಹುದು. ಆದರೆ ಇಲ್ಲಿ ಹಾಗಿಲ್ಲ. ಸಾರಿಗೆ ನೌಕರರಿಗಿಂತ ಸಂಘಟನೆಯ ಸಮಸ್ಯೆ ಅಧಿಕವಾಗಿದೆ ಎಂದೆನಿಸುತ್ತದೆ. ಏನಂತೀರಾ ಈ ಬಗ್ಗೆ? ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ. ಹಾಗೂ ಸಾರಿಗೆ ನೌಕರರ ಈ ಥರದ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ.